ಶಾರ್ವರಿ ಸುಳ್ಳು ಹೇಳ್ತಿದ್ದಾಳೆ. ಅದಕ್ಕೆ ನೀವು ಬಂದು ಆ ಕಾರಿನ ವಿಷಯ ಹೇಳಿದಾಗ ಅವಳ ಮುಖದಲ್ಲಿ ಭಯ ಇತ್ತು. ಅವಳು ಹೆದರಿ ನಡುಕ್ತಿದ್ಲು. ಈಗ ಇದಕ್ಕಿದ್ದ ಹಾಗೆ ಇಡೀ ಕತೆನ ಬೇರೆ ದಿಕ್ಕಿಗೆ ತಿರುಗಿಸ್ತಾ ಇದ್ದಾಳೆ. ಅಣ್ಣ ಮಕ್ಕಳು ಅವಳ ಮಾತನ್ನು ನಂಬ್ತಾರೆ. ಅವಳು ಅದನ್ನೇ ಅಡ್ವಾಂಟೇಜ್ ಆಗಿ ತಗೋತಾ ಇದ್ದಾಳೆ. ನನಗೇನು ಈ ಆಕ್ಸಿಡೆಂಟ್ನ ಶಾರ್ವರಿನೇ ಮಾಡಿರೋದು ಅಂತ ಅನ್ನಿಸ್ತಾ ಇದೆ. ಆಕ್ಸಿಡೆಂಟ್ ಆಗಿದ್ದಿನ ಪಾಪು ಮನೇಲೇ ಇದ್ದಿದ್ದನ್ನು ನಾವೆಲ್ಲರೂ ನೋಡಿದ್ದೀವಿ. ಆದರೆ ನಿಧಿ ಹೇಳೋ ಹಾಗೆ ಅವತ್ತು ಅವಳು ಪಾರ್ಟಿಗೆ ಫ್ರೆಂಡ್ಸ್ ಜೊತೆ ಹೋಗಿದ್ಲು. ಆದ್ರೀಗ ನಿಧಿನೂ ಆಕ್ಸಿಡೆಂಟ್ ಮಾಡಿಲ್ಲ ಅಂತ ಗೊತ್ತಾಗಿದೆ. ಇನ್ನು ಶಾರ್ವರಿ ತುಳಸಿ, ಆವತ್ತು ಶಾರ್ವರಿ ಮನೆಯಲ್ಲೇ ಇದ್ದಿದ್ದನ್ನ ನೀನು ನೋಡಿದ್ಯಾ? ನಾನು ಅದನ್ನು ಸರಿಯಾಗಿ ಗಮನಿಸಿಲ್ಲ ಮಾವ. ಇಲ್ಲ, ಅದಕ್ಕೆ ಶಾರ್ವರಿ ಆ ಟೈಮಲ್ಲಿ ಮನೇಲೆಲ್ಲೂ ಕಾಣಿಸ್ಲಿಲ್ಲ. ಅವಳು ಇವತ್ತು ಸುಳ್ಳು ಹೇಳ್ತಿದ್ದಾಳೆ. ಕಾರು ಕಳ್ತನ ಆಗಿರಲ್ಲ, ಅವಳೇ ಅದನ್ನು ತಗೊಂಡು ಹೋಗಿ ಆಕ್ಸಿಡೆಂಟ್ ಮಾಡಿರ್ತಾಳೆ. ಆದರೆ ಅವಳು ತಾವರೆಕೆರೆಗೆ ಯಾಕೆ ಹೋದ್ಲು ಅನ್ನೋದು ಗೊತ್ತಾಗ್ತಿಲ್ಲ. ಅವಳ ಜನ್ಮ ಜಾಲಾಡಿ ಜಾತಕ ತೆಗಿಬೇಕು ಅಂತಾನೆ ನಾನು ರವೀಂದ್ರ ತಾವರೆಕೆರೆಗೆ ಹೋದ್ವಿ. ಅದು ಹೇಗೋ ಗೊತ್ತಿಲ್ಲ. ನಾವು ಅಲ್ಲಿಗೆ ಹೋಗಿರೋ ವಿಷಯನ ಅವಳು ತಿಳ್ಕೊಂಡಿದ್ದಾಳೆ. ಅದಕ್ಕೆ ನಮ್ಮನ್ನು ಸಾಯಿಸಬೇಕು ಅಂತಾನೆ ಶಾರ್ವರಿ ಆ ಹೊತ್ತು ತಾವರೆಕೆರೆಗೆ ಬಂದು ಆ ಆಕ್ಸಿಡೆಂಟ್ ಮಾಡಿಸಿರಬಹುದಾ? ಮೊದಲೇ ಅವಳು ರಕ್ತ ಪಿಶಾಚಿ, ರಾಕ್ಷಸಿ ಹೆಣ್ಣು ಅಂತಂದ್ರೂ ತಪ್ಪಿಲ್ಲ. ನನಗಂತೂ ಅವಳೇ ನಮ್ಮನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ ಅಂತ ಅನುಮಾನ. ಅವಳು ಪಾಪದ ಕೂಡ ತುಂಬಿದೆ ಮಾವ. ಇನ್ನು ಅವಳನ್ನ ಸುಮ್ಮನೆ ಬಿಡಬಾರ್ದು. ಆದರೆ ಬರೀ ಅನುಮಾನದಿಂದ ಅಪರಾಧ ಸಾಬೀತಾಗಲ್ಲ. ಅದಕ್ಕೆ ಸಾಕ್ಷಿ ಬೇಕು. ಪೊಲೀಸ್ನವರು ವಿಚಾರಣೆ ನಡೆಸಲಿ, ಆಮೇಲೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಆದರೆ ಇನ್ನು ಮುಂದೆ ನೀವಿಬ್ರು ಅವಳ ಬಗ್ಗೆ ತುಂಬ ಎಚ್ಚರವಾಗಿರಿ. ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ, ಯಾರ್ಯಾರ ಜೊತೆ ಮಾತಾಡ್ತಾಳೆ, ಏನೇನು ಮಾತಾಡ್ತಾಳೆ ಅನ್ನೋದೆಲ್ಲ ನಿಮಗೆ ಗೊತ್ತಾಗಬೇಕು. ಹೌದು ಮಾವ, ಅವಳು ನಾವು ಅಂದ್ಕೊಂಡಿರೋದಕ್ಕಿಂತ ತುಂಬ ಅಪಾಯ. ಹೌದದಕ್ಕೆ ವಿಷ ಜಂತು ಅಂತ ನಾನು ಬರೀ ಮಾತಿಗಲ್ಲ ಹೇಳೋದು. ಅವಳು ಮೈಯಲ್ಲಿ ಹರಿತಿರೋದು ಬರೀ ವಿಷಾನೇ. ಅದು ಗೊತ್ತಿದ್ದು ನಾವು ಸ್ವಲ್ಪ ಎಚ್ಚರ ತಪ್ಪಿದ್ವಿ ಅಂತ ಅನ್ನಿಸ್ತಾ ಇದೆ ನನಗೆ. ನಾವು ಎಚ್ಚರಿಕೆಯಿಂದ ಇದ್ದಿದ್ರೆ ರವೀಂದ್ರ ಅವ್ರ ಪ್ರಾಣನ ಕಾಪಾಡ್ಕೋಬಹುದಿತ್ತೇನೋ. ಇದರಲ್ಲಿ ನಂದು ತಪ್ಪಿದೆ ಮಹೇಶ.